ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಏ ರಾಜೇಶ್ವರಿ, ಮಗು ಮೇಲೆ ಯಾಕೆ ದರ್ಪ ತೋರಿಸ್ತಾ ಇದ್ಯಾ? ಏ ಪುಟ್ಟ, ಹೋಗೋ ಹೊರಗೆ ಆಟ ಆಡ್ಕೋ ಹೋಗೋ. ಡ್ಯಾಡಿ, ನನ್ನ ಜೊತೆ ಕ್ರಿಕೆಟ್ ಆಡಕ್ ಬರ್ತೀರಾ? ಏಯ್, ನನ್ನ ಡ್ಯಾಡಿ ಅಂತ ಕರಿಬೇಡ ಅಂತ ಎಷ್ಟು ಸಲ ಹೇಳೋದು? ಹೋಗ್ಲಿ ಬಿಡಿ ನಕುಲ್, ಇವನಿಗೆ ಅಭ್ಯಾಸ ಬಲ್ಲ, ಅಷ್ಟು ಈಸಿಯಾಗಿ ಬಿಡಕ್ಕಾಗಲ್ಲ. ನೀವು ಹೇಗೂ ಡ್ಯಾಡಿ ಆಗ್ತಿದ್ದೀರಲ್ಲ, ಈಗ್ಲಿಂದ ಹಾಕಿ ಕರ್ಸ್ಕೊಳ್ಳೋದು ಪ್ರಾಕ್ಟೀಸ್ ಆಗತ್ತೆ ಬಿಡಿ. ನೀನು ಸರಿಯಾಗಿದೆ ಕಣೆ, ಇಂಥದಕ್ಕೆಲ್ಲ ಸಪೋರ್ಟ್ ಮಾಡಬಾರ್ದು ನೀನು. ನಿಮಗೆ ಇರಿಟೇಟ್ ಆಗ್ತಿರ್ಬೋದು, ಆದ್ರೆ ನನ್ಗೆ ಇವನ್ ಜೊತೆ ಒಳ್ಳೆ ಟೈಮ್ ಪಾಸ್ ಆಗ್ತಿದೆ. ಆಯ್ತಾಯ್ತು, ಹೋಗ್ಲಿ ಬಿಡು. ಆಂಟಿ, ನಾವಿಬ್ರು ಮೊಬೈಲಲ್ಲಿ ಗೇಮ್ ಆಡೋಣ? ಬೇಡ ಕಂದ, ಮೊಬೈಲ್ ತುಂಬಾ ಹೊತ್ತು ನೋಡಿದ್ರೆ ಕಣ್ಣು ಹಾಳಾಗತ್ತೆ. ನಾನು ನಿನ್ಗೆ ಬುಗ್ರಿ ಆಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ, ಸರಿನಾ? ಬಾ ಹೋಗೋಣ. ಇವನ್ ಆಡ್ಸ್ತಿರೋ ಬುಗ್ರಿ ಸಾಲದೆ ಇವಳು ಬೇರೆ ಹೇಳ್ಕೊಡ್ತಾಳಂತೆ. ಎಲ್ಲ ನನ್ನ ಕರ್ಮ. ಅಮ್ಮ, ಏನೇನೋ ಗೊಣಗ್ತಾ ಇರ್ಬೇಡ. ಮೊದಲೇ ನಾನು ಟೆನ್ಷನ್ ಅಲ್ಲಿ ಇದ್ದೀನಿ, ಸುಮ್ಮನೆ ಟಾರ್ಚರ್ ಕೊಡ್ಬೇಡ ನಂಗೆ. ಏ ನಕುಲ, ಇವನು ಈ ಮನೇಲಿ ಇರೋ ತನಕ ನಾವ್ಯಾರು ನೆಮ್ಮದಿಯಿಂದ ಇರಕ್ಕಾಗಲ್ಲ ಕಣೋ. ನಿಮ್ ತಾತ ಬೇರೆ ಇವನ್ನ ತಮ್ಮ ಮರಿ ಮೊಮ್ಮಗ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ತಮ್ಮಲ್ಲಿರೋ ವಿದ್ಯೆನೆಲ್ಲ ಇವನಿಗೆ ದಾರಿ ಎರಿತಾ ಇದ್ದಾರೆ. ಪರಿಸ್ಥಿತಿ ಕೈ ಬಿಟ್ಟು ಹೋಗೋಕ್ಕೂ ಮುಂಚೆ ನೀನೇ ಇವನಿಗೇನಾದ್ರೂ ಒಂದು ವ್ಯವಸ್ಥೆ ಮಾಡ್ಬೇಕು. ಪದ್ಮಿನಿನ ಈಗಾಗ್ಲೇ ನೋಡ್ದಿಯಲ್ಲ, ಎಷ್ಟೊಂದು ಹತ್ರ ಆಗ್ಬಿಟ್ಟಿದ್ದಾಳೆ ಅವನಿಗೆ ಅಂತ. ಅಲ್ಲ, ಹೆತ್ತಮ್ಮನೆ ಬಿಟ್ಟು ಹೋದ್ಮೇಲೆ ಇಟ್ಕೊಂಡು ಇನ್ನೇನ್ ಮಾಡ್ಬೇಕು? ಬೇಡ್ದಿರ ಮಗು ಯಾವತ್ತೂ ಕಣ್ಣಿಂದ ದೂರ ಇರ್ಬೇಕಣೋ, ಅರ್ಥ ಮಾಡ್ಕೋ. ನಾಳೆ ಅಪ್ಪಿ ತಪ್ಪಿ ಏನಾದ್ರೂ ಪದ್ಮಿನಿಗೆ ವಿಚಾರ ಗೊತ್ತಾಯ್ತಂತ ಇಟ್ಕೋ, ನೀನು ನರ್ಕ ಅನ್ಭವಿಸ್ಬೇಕಾಗುತ್ತೆ. ಅಮ್ಮ, ನಾನು ಎಲ್ಲ ಯೋಚನೆ ಮಾಡಾಗಿದೆ. ನಾನೀಗಾಗಲೇ ಅದಕ್ಕೊಂದು ಪರಿಹಾರ ಹುಡುಕಿಟ್ಟಿದ್ದೀನಿ. ಹಬ್ಬಬ್ಬ ಅಂದರೆ ಇನ್ನೊಂದು 2-3 ದಿವಸ ಅಷ್ಟೇ. ಇವನನ್ನ ಎಲ್ಲಿಗೆ ಸೇರಿಸ್ಬೇಕೋ ಅಲ್ಲಿಗೆ ಸೇರಿಸ್ತೀನಿ. ಅಲ್ಲಿವರೆಗೂ ಸಿಕ್ಕದಲ್ಲಿ ಸಿಡ್ಕೋದನ್ನ ಬಿಟ್ಬಿಡು. ಏಯ್, ನಿನ್ನ ಒಳ್ಳೇದಕ್ಕೆ ಹೇಳಿದ್ರೆ ನೀನ್ ನನ್ನನ್ನೇ ಅಂತಿದ್ಯಲ್ಲೋ. ನೋಡು, ಏನಾದ್ರೂ ಮಾಡ್ಕೋ, ಮೊದ್ಲು ಈ ಪಾಪದಿಂದ ಕೈ ತೊಳ್ಕೋ. ನೋಡಪ್ಪ ನಕುಲ, ನೀನೇನೇ ವ್ಯವಸ್ಥೆ ಮಾಡಿದ್ರೂ ಕಾನೂನು ಪ್ರಕಾರ ಮಾಡು. ಇಲ್ಲ ಅಂದ್ರೆ ಒಂದ್ ಹೋಗಿ ಒಂದಾದೀತು. ಯಾಕೆ ಮೇಡಮ್, ಏನಾಯ್ತು? ನಾವು ನಮ್ಮ ಪ್ರೊಫೆಷನ್ನಲ್ಲಿ ನಾವು ನಮ್ಮ ಕಕ್ಷಿದಾರರಿಗೆ ನಿಯತ್ತಾಗಿರ್ತೀವೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಮ್ಮೊಬ್ರಿಗೊಬ್ರಿಗೆ ತುಂಬಾ ನಿಯತ್ತಾಗಿರ್ತೀವಿ. ಈ ಫೈಲೇ ಸಾಕ್ಷಿ. ಅಂಥದ್ದೇನಿದೆ ಮೇಡಮ್ ಆ ಫೈಲಲ್ಲಿ? ಇದು ಲಾಯರ್ ಪ್ರಸನ್ನ ಸಿಂಹ ಅವ್ರು ಕಳ್ಸಿರೋ ನಮ್ಮ ಕೇಸ್ ಫೈಲ್. ಇದರಲ್ಲಿ ಎಲ್ಲ ಎವಿಡೆನ್ಸ್ಗಳು, ಅವರು ಆರ್ಗ್ಯುಮೆಂಟ್ ಮಾಡಕ್ ಹೊರಟಿರೋಂಥ ವಿಚಾರಗಳು, ನಮ್ಮ ಕೇಸ್ನ ಸ್ಟ್ರೆಂತ್, ವೀಕ್ನೆಸ್ ಎಲ್ಲ ಅದನ್ನು ಡೀಟೇಲ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಮೇಡಮ್, ಇದರಿಂದ ನಮ್ಗೇನು ಉಪಯೋಗ ಆಗುತ್ತೆ? ಎದುರಾಳಿ ತಾನಾಗೆ ಬಾಯ್ ಬಿಟ್ಟು ಏನ್ ಮಾಡ್ತೀವಿ ಅಂತ ಹೇಳಿದ್ಮೇಲೆ ನಮ್ ಕೆಲ್ಸ ಸುಲಭ ಅಲ್ವಾ ಸಾಹೇಬ್ರೆ? ಈ ಕೇಸ್ಗೆ ಸಂಬಂಧಪಟ್ಟ ಸಾಕ್ಷಿಗಳು ಎಲ್ಲಿದ್ದಾರೆ, ಎಲ್ಲಿ ಸಿಗ್ತಾರೆ, ಏನೇನು ಹೇಳಿಕೆ ಕೊಟ್ಟಿದ್ದಾರೆ, ಅವ್ರ ಹತ್ರ ಏನೇನು ಹೇಳಿಸ್ತಾರೆ, ಎಲ್ಲಾ ಡೀಟೇಲ್ಸ್ನು ಇದ್ರಲ್ಲಿ ಕೊಟ್ಟಿದ್ದಾರೆ. ಇದನ್ನ ಇಟ್ಕೊಂಡು ಸ್ಟೇಟ್ಮೆಂಟ್ಸ್ನ ನಾವ್ ಹೇಗ್ ಬೇಕಾದ್ರೂ ತಿರುಗಿಸಬಹುದು. ಅಂದ್ರೆ ಈಗ ನಾವು 2 ಕೆಲಸ ಮಾಡ್ಬೋದು. ಹೇಗಿದ್ರು ಸಾಕ್ಷಿಗಳು ಎಲ್ಲಿದ್ದಾರೆ ಅಂತ ನಮಗೆ ಗೊತ್ತು, ಹಾಗಾಗಿ ಅವ್ರನ್ನ ಹೆದರ್ಸಿ ಬೆದರ್ಸಿ ಕೋರ್ಟ್ಗೆ ಬರ್ದೇ ಇರೋ ಹಾಗೆ ಮಾಡೋದು, ಇಲ್ಲ ಅವ್ರಿಗೆ ದುಡ್ಡು ಕೊಟ್ಟು ಬಾಯಿ ಮುಚ್ಚೋದು. ನೀವೇನು ಹೇಳ್ತೀರಾ ಮೇಡಮ್? ಹಾಗೆ ಮಾಡೋದ್ರಿಂದ ನಮಗೆ ಲಾಸ್.
ಅವ್ರನ್ನ ಹೆದರಿಸಿ ಬೆದರಿಸಿ ಕೋರ್ಟ್ಗೆ ಬರ್ದಿರೋ ಹಾಗೆ ಮಾಡಿದ್ರೆ ಕೇಸ್ ಸುಮ್ನೆ ಮುಂದುವರ್ಸ್ಕೊಂಡು ಹೋಗ್ತಾನೆ ಇರತ್ತೆ. ಬೇಡದಿರೋ ಎನ್ಕ್ವೈರೀಸ್ನ ಎದುರಿಸ್ಬೇಕಾಗತ್ತೆ. ಇನ್ನು ನಾವು ಅವ್ರನ್ನ ಪರ್ಚೇಸ್ ಮಾಡಿದ್ವಿ ಅಂತಾನೆ ಇಟ್ಕೊಳ್ಳಿ, ನಾವ್ ಹೇಳ್ದಾಗೆ ಅವ್ರ ಸಾಕ್ಷಿ ಹೇಳ್ತಾರೆ ಅಂತ ಏನು ಗ್ಯಾರಂಟಿ ಇಲ್ಲ. ಅನ್ನೆಸೆಸರಿಲಿ ಈ ಕೇಸ್ ದಿಕ್ಕನ್ನ ನಾವೇ ಬದಲಾಯಿಸ್ದಾಗತ್ತೆ. ಇದು ವರ್ಕೌಟ್ ಆಗಲ್ಲ. ಮತ್ತೆ ಈ ಫೈಲ್ ತರಿಸಿರೋ ಉದ್ದೇಶ ಏನು ಅಂತ ಅರ್ಥ ಆಗ್ತಿಲ್ಲ ಮೇಡಮ್. ಇಲ್ಲಿರೋ ಹೇಳಿಕೆನೆ ತಗೊಂಡು ಸಾಕ್ಷಿಗಳ ಹತ್ರ ಇಷ್ಟನ್ನೇ ಹೇಳಿಸ್ಬೇಕು ಅಂತ ಪ್ರಸನ್ನ ಸಿಂಹ ಅವ್ರ ಮೂಲಕ ಸಿಕ್ಕಾಕ್ಸೋದು. ನಮಗ್ ಬೇಕಾಗಿರೋ ಹಾಗೆ ಸಾಕ್ಷಿಗಳ ಕೈಯಲ್ಲಿ ಎಷ್ಟನ್ನ ಹೇಳಿಸ್ಬೇಕು ಅಂತ ಪ್ರಸನ್ನ ಸಿಂಹ ಅವ್ರ ಕೈಲಿ ಸಿಕ್ಕಾಕ್ಸೋದು. ಸಾಕ್ಷಿ ಯಾವುದೇ ಆಗಿದ್ರೂ ಅದು ಕೋರ್ಟಲ್ಲಿ ನಿಜ ಅಂತ ಪ್ರೂವ್ ಮಾಡೋವರೆಗೂ ಸಾಕ್ಷಿ ಆಗಿರತ್ತೆ. ಆಮೇಲೆ ಅದು ಮೂಕ ಸಾಕ್ಷಿ ಆಗತ್ತೆ. ಅಂತೂ ಆ ಸತ್ಯಮೂರ್ತಿ ಮತ್ತೆ ಆ ಕರ್ಣ ಎಲ್ಲ ಇದ್ದು ಏನೂ ಇಲ್ಲದೆ ಇರೋರ್ ಹಾಗೆ ಕೋರ್ಟಲ್ಲಿ ಕೈ ಕಟ್ಕೊಂಡು ನಿಂತ್ಕೋಬೇಕು ಅಂತ ಕಾಣತ್ತೆ. ಒಟ್ನಲ್ಲಿ ಅವ್ರ ಕಡೆ ಲಾಯರೇ ಅವ್ರಿಗೆ ಉಲ್ಟಾ ಹೊಡಿಯೋದನ್ನ ನೋಡಕ್ಕೆ ಬಹಳ ಮಜಾ ಇರುತ್ತೆ ಮೇಡಮ್. ಮೇಡಮ್, ಏನೇ ಹೇಳಿ, ನೀವು ನಮ್ಗೊಂಥರ ಶಕ್ತಿ ಇದ್ದಾಗೆ. ಆದಷ್ಟು ಬೇಗ ಈ ಕೇಸ್ ಗೆದ್ಬಿಟ್ರೆ ನಾನು ನನ್ನ ಮಗಳ ಜೊತೆ ಫಾರಿನಲ್ಲಿ ಆರಾಮಾಗಿ ಸೆಟ್ಲ್ ಆಗ್ಬಿಡ್ತೀನಿ. ಮೇಡಮ್, ಮೊದಲು ವಿಕ್ರಮ್ ರಾಥೋಡ್ಗೆ ಹೇಗಾದರೂ ಮಾಡಿ ಬೇಲ್ ಸ್ಯಾಂಕ್ಷನ್ ಮಾಡಿಸಿ. ಅವ್ರ ಕಡೆಯಿಂದ ನನಗೆ ತುಂಬಾ ಪ್ರೆಷರ್ ಇದೆ. ಅದು ಅಲ್ಲದೆ ಮುಂದೆ ನನಗೆ ಅವರಿಂದ ತುಂಬಾ ಕೆಲ್ಸಗಳಾಗಬೇಕಾಗಿದೆ. ಪ್ಲೀಸ್ ಏನಾದರೂ ಒಂದು ಸ್ವಲ್ಪ ಮಾಡಿ. ನಾನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಅಂತ ತಿಳ್ಕೊಬೇಡಿ ಮುನೀಂದ್ರ ಅವರೇ. ನಾನು ಅವ್ರನ್ನ ಭೇಟಿ ಮಾಡಿದ್ದೆ. 1-2 ದಿನ ಎಲ್ಲೂ ಓಡಾಡ್ಬೇಡಿ, ಬೆನ್ನೋವು ಅಂತ ಮಲ್ಕೊಂಡ್ಬಿಡಿ ಅಂತ ಅಡ್ವೈಸ್ ಮಾಡಿದ್ದೀನಿ. ಇದರಿಂದ ಅವ್ರಿಗೇನು ಹೆಲ್ಪ್ ಆಗುತ್ತೆ? ವಿಕ್ರಮ್ ರಾಥೋಡ್ ಅವ್ರಿಗೆ ಇವಾಗ ಬೆನ್ ಮೂಳೆ ಸರ್ಜರಿ ಆಗ್ಬೇಕು ಅಂತ ಒಂದು ಡಾಕ್ಟರ್ ಸರ್ಟಿಫಿಕೇಟ್ ರೆಡಿ ಮಾಡಿಸ್ತೀನಿ. ಸರ್ಕಾರಿ ಹಾಸ್ಪಿಟಲಿಂದಾನೇ ಎಲ್ಲ ಡಾಕ್ಯುಮೆಂಟ್ಸು ರೆಡಿ ಆಗತ್ತೆ ಬಿಡಿ. ಹೆಲ್ತ್ ರೀಸನ್ಸ್ ಇಟ್ಕೊಂಡು ಅವನನ್ನ ಈಸಿಯಾಗಿ ಹೊರಗಡೆ ಕರ್ಕೊಂಡು ಬರ್ಬೋದು. ಡೋಂಟ್ ವರಿ, ಅವನಿಗೆ ಖಂಡಿತವಾಗ್ಲೂ ಬೇಲ್ ಸ್ಯಾಂಕ್ಷನ್ ಆಗೇ ಆಗತ್ತೆ. ಇನ್ನು ಮಿಕ್ಕ ವಿಚಾರಗಳನ್ನೆಲ್ಲ ನನಗ್ ಬಿಟ್ಬಿಡಿ. ನಾಳೆ ಕೋರ್ಟಲ್ಲಿ ಈ ಕಾತ್ಯಾಯಿನಿ ಕೇಳ್ಕರ್ ಯಾರು ಅಂತ ಎಲ್ರಿಗೂ ಗೊತ್ತು ಮಾಡಿಸ್ತೀನಿ. ಅಂತೂ ಆ ಸತ್ಯಮೂರ್ತಿ ಮತ್ತೆ ಆ ಕರ್ಣ ಎಲ್ಲ ಇದ್ದು ಏನೂ ಇಲ್ಲದೆ ಇರೋರ್ ಹಾಗೆ ಕೋರ್ಟಲ್ಲಿ ಕೈ ಕಟ್ಕೊಂಡು ನಿಂತ್ಕೋಬೇಕು ಅಂತ ಕಾಣತ್ತೆ. ಕರ್ತವ್ಯದಲ್ಲಿ ಲೋಪದೋಷಗಳಿದ್ದೇ ಇರತ್ತೆ. ಆ ಲೋಪನ ಯಾರು ಲಾಭ ಮಾಡ್ಕೋತಾರೋ ಅವರೇ ಬುದ್ಧಿವಂತರು. ಖಂಡಿತ ಮೇಡಮ್, ನಿಮಗೇನೇನು ಬೇಕೋ ಎಲ್ಲ ಮಾಡಿಕೊಡ್ತೇನೆ.